ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಈ ಜಗತ್ತಿಗೆ ಅತಿ ಸರಳವಾದ ಮಾರ್ಗ, ಧ್ಯಾನ ಮಾರ್ಗವನ್ನು ಹೇಳಿಕೊಟ್ಟ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಈ ಮಹಾವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ರಂಗನಾಥ್ ಗುರುಜಿಯವರಿಗೂ, ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರಿಗೂ ನನ್ನ ಪಾದಕಮಲಗಳಲ್ಲಿ ನನ್ನ ನಮಸ್ಕಾರವನ್ನು ಹೇಳುತ್ತೇನೆ. ಅದೇ ತರ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿರುವ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳು ನನ್ನ ನಮನಗಳು. ಮಾಸ್ಟರ್ಸ್ ಎಲ್ಲರೂ ಅಂತ ಇರ್ಬೋದು, ಅಡುಗೆಯ ಮೂಲಭೂತ ಸಿದ್ಧಾಂತ ಒಂದು ಟಾಪಿಕ್ ನಾನು ಚಾಯ್ಸ್ ಮಾಡಿದ್ದೀನಿ ಇವತ್ತು. ಆಕ್ಚುಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ನಾವೆಲ್ಲರೂ ಇಂದ್ರಪ್ರಸ್ಥಕ್ಕೆ ಹೋಗಿದ್ವಿ. ಯಾರ್ಯಾರು ಬಂದಿದ್ವಿ ಅವ್ರಿಗೆಲ್ಲ ನೆನಪಿರುತ್ತೆ. ರೇವತಿ ಮೇಡಮ್ ಎಕ್ಸ್ಪೆಷಲಿ ನೀವೇ ಅದ್ರದ್ದು ಇದಾಗಿದ್ರೆ ಮೇನು. ಆ ಇಂದ್ರಪ್ರಸ್ಥ ಒಂಥರ ನಮ್ಗೆ ಎಲ್ಲೋ ಒಂದ್ ಕಡೆ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋದಂಗಿತ್ತು ಅದು ಒಂಥರ. ಅಂದ್ರೆ ನಾವು ನಿಜವಾಗ್ಲೂ ಸ್ವರ್ಗ ಎಲ್ಲಾರು ನೋಡ್ತೀವೋ ಏನೋ, ಸ್ವರ್ಗ ಯಾವ ತರ ಅಂತ ಊಹೆ ಮಾಡ್ಕೊಳಕ್ ಆಗಲ್ಲ. ಕಲ್ಪನೆಯಲ್ಲೇ ಸ್ವರ್ಗ ಇಂದ್ರಪ್ರಸ್ಥ ನಮ್ಮೆಲ್ಲರಿಗೂ ಅನುಭವ ಕೊಟ್ಟಿತ್ತು. ಆತರ ಒಂದು ನೇಚರ್ದು ಎಲ್ಲ ತುಂಬಾನೇ ಅದು ಒಂದು ಎಷ್ಟು ಎಲ್ಲಾರು ಅನುಭವ ಹೇಳಿದ್ದು ಎಲ್ಲರೂ ನಾವು ಕೇಳಿಸ್ಕೊಂಡಿದೀವಿ. ಅದೇ ತರ ಅಲ್ಲಿ ನಾನು ಇದು ಒಂದು AP ಚಂದ್ರಶೇಖರ್ ಅವ್ರದ್ದು ಬರೆದಿರುವ ಒಂದು ಈ ಬುಕ್ ಅನ್ನು, ಅಡುಗೆಯ ಮೂಲಭೂತ ಸಿದ್ಧಾಂತಗಳು ಅಂತ. ಆ ಹೆಸರು ಯಾಕೋ ನಂಗೆ ತುಂಬಾನೇ ಅಟ್ರಾಕ್ಷನ್ ಆಯ್ತಾ ದಿನ ಏನಿರಬಹುದು ಅಂತ. ಇದನ್ನ ನನಗೆ ಭಾರತಿ ಮೇಡಮ್ ಪ್ರೆಸೆಂಟ್ ಮಾಡಿದ್ರು ಅದನ್ನ ನಾವು ಎಲ್ಲ ತೋಳುವಾಗ. ಅದಕ್ಕೆ ಇದರಲ್ಲಿ ಈ ಒಂದು ಟಾಪಿಕ್ ಅನ್ನು ಚಾಯ್ಸ್ ಮಾಡಿ ಇವತ್ತು ತಮ್ಮೆಲ್ಲರ ಜೊತೆ ಇದೊಂದು ಸ್ವಾಧ್ಯಾಯ ಮಾಡಲು ಇಚ್ಛಿಸಿದ್ದೀನಿ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಒಂಥರ ಎಲ್ಲರಿಗೂ ಒಂದು ಇದು ಉಪಯೋಗ. ಈಗ ಆಲ್ರೆಡಿ ಮಧುರಾ ಮೇಡಮ್ ನಾವೆಲ್ಲ ಆರೋಗ್ಯದ ಸಂಬಂಧಪಟ್ಟಿದ್ದೇ ಟಾಪಿಕ್ ಕೇಳಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವರು. ಅದನ್ನೇ ನಾನು ತಗೊಂಡು ಈಗ ಸ್ವಾಧ್ಯಾಯ ಮಾಡ್ತೀನಿ. ಮೊದಲಿಗೆ ಅಂದ್ರೆ ಒಂದು ಅಡುಗೆಗೆ ಅದರದೇ ಆದ ಒಂದು ಮಹತ್ವ ಇದೆ. ಯಾವಾಗಲೂ ಅಡುಗೆ ಅನ್ನೋದು ಅಂದ್ರೆ ಹೆಂಗೆ ಅಂದ್ರೆ ನಾವು ಯಾವ ತರ ಆಹಾರ ಸ್ವೀಕರಿಸ್ತೀವಿ ಆ ತರ ನಮ್ಮ ಮನಸ್ಸು ಇರುತ್ತೆ ಅಲ್ವಾ. ಫಸ್ಟ್ ಮೇನ್ ಅನ್ನ ಪ್ರಾಣ ಅಂದ್ರೆ ಅನ್ನ ದೇವರು, ಅನ್ನ ಬ್ರಹ್ಮ ಅಂತ ನಾವು ಹೇಳ್ತೀವಿ. ಯಾವ ತರ ನಾವು ಅನ್ನ ಯಾವ ತರ ನಮ್ಮ ಮನಸ್ಸು ಇಟ್ಕೊಂಡು ನಾವು ತಿಂತೀವಿ, ಅಡಿಗೆ ಮಾಡ್ತೀವಿ, ಆ ತರ ಅದು ಹೊರಗಡೆ ಬರ್ತಾ ಹೋಗುತ್ತೆ. ಅಂದ್ರೆ ಈಗ ನಮ್ಮ ಮನೆಯಲ್ಲೇ ಒಂದು ಪ್ರೀತಿಯಿಂದ ನಾವು ಅಡಿಗೆ ಮಾಡಿದಾಗ ಎಲ್ಲರಿಗೂ ಬಡಿಸ್ತೀವಿ, ಅದು ಅಡಿಗೆ ಅಷ್ಟೇ ರುಚಿಕರವಾಗಿ ಬರುತ್ತೆ. ಅದೇ ಒಂಥರ ನಾವು ಕೋಪ ತಾಪ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡಿದ್ರೆ ಅಡುಗೆಯಲ್ಲಿ ಒಂಥರ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಅದನ್ನ ಮಾಡಿದ್ರು ಅದು ಅಡುಗೆ ಯಾವ ತರ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗಮನಕ್ಕೆ, ಎಲ್ಲರೂ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರೆ, ಎಸ್ಪೆಷಲಿ ನಾವೆಲ್ಲ ಲೇಡೀಸ್. ಇಲ್ಲಿ ಏನ್ ಹೇಳ್ಕೊಂಡು ಹೋಗ್ತಾ ಇದಾರೆ ಅಡುಗೆ ಮಹತ್ವ ಅಂದ್ರೆ, ಇದು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ, ಹಾಗೆ ಹಸಿಯಾಗಿ ತಿನ್ನಲು ಸಾಧ್ಯವಾಗದಿರುವ ಸಾಕಷ್ಟು ವಸ್ತುಗಳನ್ನು ನಮಗೆ ತಿನ್ನುವಂತೇನು ಪ್ರಚೋದಿಸುತ್ತದೆ. ಅಡುಗೆಯಲ್ಲಿ ಎಷ್ಟೊಂದು ಹಸಿ ತರಕಾರಿಗಳು ನಾವು ದಿನನಿತ್ಯ ಅದನ್ನೇ ಕೇಳ್ತಾ ಇದೀವಿ. ಸಾತ್ವಿಕ ಹಸಿ ತರಕಾರಿಗಳನ್ನ ತಿಂದಷ್ಟು ನಮ್ಮ ಮನಸ್ಸು ಇದು ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯನ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದು ನಮ್ಗೆ ಈ ಅಡುಗೆ ಒಂದು ಪ್ರೇರೇಪಣೆ ಕೊಡುತ್ತೆ ಅಂತ. ಹಾಗೆ ಆಹಾರದ ಸಾಧ್ಯತೆಯನ್ನು ವಿಸ್ತಾರವನ್ನು ಹೆಚ್ಚಿಸುವ ಮೂಲಕ ಆಹಾರ ಭದ್ರತೆಯನ್ನು ಒದಗಿಸಿಕೊಡುತ್ತದೆ. ಗುರು ಅದು ಹಾಗೆ ಒಂದು ಲಘುವಾದದ್ದನ್ನು ನಾವು ಯಾವ ತರ ಅದು ನಮಗೆ ಮನಸ್ಸಿಗೆ ಇದು ಕೊಡುತ್ತೆ ಅಂದ್ರೆ, ಆಹಾರವು ಅದು ಯಾವಾಗ್ಲೂ ಸುಲಭದಲ್ಲಿ ಅಂದ್ರೆ ಲಘುವಾದ ಆಹಾರ ಸೇವಿಸಿದಾಗ ನಮಗೆ ಅತಿ ಸುಲಭವಾಗಿ ಅದು ಪಚನವನ್ನು ಆಗುತ್ತೆ. ಅದೇ ತರ ಈಗ ಬಾಲರಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಅಶಕ್ತರಿಗೆ ಸಹ್ಯವಾಗುವಂತೆ ಕೂಡ ಇದು ಒಂದು ಮಾಡುತ್ತದೆ. ಹಾಗೆ ಈಗ ಎಷ್ಟೋ ದಾಸ್ತಾನು ಧಾನ್ಯಗಳು ಅಕಾಲದಲ್ಲಿ ಅಭಾವದಲ್ಲಿ ಲಭ್ಯವಾಗುವಂತೆ ಇದು ನಮಗೆ ಅದರದೊಂದು ಮಹತ್ವ ಅದು ಏನಿದೆ ಅಂತ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೆ ವ್ಯಕ್ತಿಗಳನ್ನು ಅಂದ್ರೆ ಬೆಳೆಸುತ್ತದೆ, ಅಂದ್ರೆ ಸಂಘ ಶಕ್ತಿಯನ್ನು ಕೂಡ ತುಂಬುತ್ತದೆ. ಈಗ ಒಂದು ಅಡುಗೆ ಕಾರ್ಯಕ್ರಮ ಅಂದ್ರೆ ಅಲ್ಲಿ ನಾವೆಲ್ಲ ಸಂಘಟಿತ ಆಗ್ತೀವಿ. ಏನೋ ಒಂದು ಅಡುಗೆ ಮಾಡ್ಬೇಕಂದ್ರೆ ಈಗ ನಾವೇ ಎಷ್ಟೋ ಧ್ಯಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದು ಸಮಗ್ರ ಸ್ವಾಸ್ಥ್ಯದಲ್ಲಿ. ಅಲ್ಲೆಲ್ಲ ಅಂದ್ರೆ ಒಂದು ಅಡುಗೆ ಮಾಡ್ತಾ ಇದೀವಿ ಅಂದ್ರೆ ಸುಮಾರು ಜನರದ್ದು ಒಂದು ಸಂಘಟನೆ ಬರುತ್ತೆ. ಎಷ್ಟೋ ಜನ ನಾವು ಸೇರ್ಕೊಂಡು ಇದು ಮಾಡ್ಬೇಕಾ ಅದು ಮಾಡ್ಬೇಕಾ, ಅದಕ್ಕೆ ನಾವು ಇದು ಸೇವೆ ಕೊಡೋಣ, ಇದನ್ನ ಒಬ್ರೊಬ್ರು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಅವರು ಇದನ್ನ ಸಂಘ ಶಕ್ತಿ ಕೂಡ ಇದನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಅಡುಗೆ ಮನೆಯನ್ನು ಬೆಚ್ಚಗಿಡುತ್ತದೆ ಅಂತೆ. ಅಂದ್ರೆ ಅಡುಗೆಗೆ ನಾವು ಯೂಸ್ ಮಾಡೋ ಒಂದು ಇದರಿಂದ ಮನೆಯನ್ನು ಕೂಡ ಅದು ಬೆಚ್ಚಗೆ ಇಡುತ್ತೆ. ಹಾಗೆ ದಾಸ್ತಾನು ದವಸ ಧಾನ್ಯಗಳನ್ನು ರಕ್ಷಿಸುತ್ತದೆ. ಇಷ್ಟೆಲ್ಲ ಮಾಡಬಹುದಾದ ಅಡುಗೆ ಇಂದು ಬಟ್ ಎಷ್ಟು ಒಂದು ವಿಚಿತ್ರ ಅಂದ್ರೆ ಮಾಸ್ಟರ್ಸ್, ಇಲ್ಲಿ ಸುಮಾರು ಕಡೆ ಈಗ ಎಷ್ಟೋ ಕಡೆ ಮನೆಯಲ್ಲಿ ಅಡಿಗೆ ಮಾಡದೆ ಹೊರಗಡೆ ತಿನ್ನೋ ಅಭ್ಯಾಸನೂ ಎಷ್ಟೋ ಜನ ರೂಢಿಸ್ಕೊಂಡಿದ್ದಾರೆ. ಅದರ ಬಗ್ಗೆ ತುಂಬಾ ಅವ್ರು ನೀಟಾಗಿ ಹೇಳ್ತಾ ಇದ್ದಾರೆ. ಆ ತರ ಮಾಡಿದ್ರೆ ನಮ್ಗೆ ಯಾವ ತರ ನಮ್ಗೆಲ್ಲ ಒಳ್ಳೆ ಶಕ್ತಿ ಇದು ಸಿಗೋದು ಸಾಧ್ಯ. ಹೊರಗಡೆ ಊಟ ಮಾಡೋ ಈಗ ಒಂದು ಫಾಸ್ಟ್ ಫುಡ್ ಅಂದ್ರೆ ಬಿಜಿ ಲೈಫ್ ಶೆಡ್ಯೂಲ್ ಅಲ್ಲಿ ಆ ತರ ಮಾಡ್ಕೊಂಡು ಹೋದ್ರೆ ನಾವು ಅದರಲ್ಲಿ ನಾವು ಅಡಿಗೆಯನ್ನು ರುಚಿಸೋದು ಸಿಗೋದಿಲ್ಲ, ಮತ್ತೆ ಆ ತರದ ಮಹತ್ವಗಳು ನಾವು ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತ ನಮ್ಗೆ ಅದನ್ನ ಇದು ಮಾಡ್ತಾ ಇದ್ದಾರೆ.
ಹಾಗೆ ಈಗ ಹತ್ತಿರದ ನಮ್ಮ ಎಷ್ಟೋ ಮನೆಗಳಲ್ಲಿ ಆಗಬೇಕಾದ ಅಡುಗೆ ದೂರ ದೂರದ ಕಾರ್ಖಾನೆಗಳಲ್ಲಿ ಆಗಬೇಕಾದ ಅಂದ್ರೆ ಮನೆಗಳಲ್ಲಿ ಮಾಡುವ ಒಂದು ಎಷ್ಟೋ ಫಂಕ್ಷನ್ ಊಟಗಳೆಲ್ಲ ಹೊರಗಡೆ ಆರ್ಡರ್ ಮಾಡಿ ನಾವು ತಗೊಳ್ಳೋ ಪರಿಸ್ಥಿತಿನೂ ಕೂಡ ಇವತ್ತಿನ ದಿನಗಳಲ್ಲಿ ಬಂದಿದೆ ಅಂತ. ಅದೇ ತರ ಇದರಲ್ಲಿ ಎಷ್ಟೋ ಈಗ ತಿನ್ನುವ ತಿಂಡಿಗಿಂತ ಹೆಚ್ಚು ಬೆಲೆಯನ್ನು ನಾವು ಬಣ್ಣ ಬಣ್ಣದ ಅಂದ್ರೆ ಅಲ್ಲಿ ಪ್ಯಾಕಿಂಗ್ ಚಾರ್ಜು ಪ್ರತಿಯೊಂದೆಲ್ಲ ನಾವು ಎಷ್ಟೊಂದು ಖರ್ಚು ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಜಾಸ್ತಿ ಪಾರ್ಸಲ್ ಈಗ ತಗೊಂಡು ಬಂದ್ರೆ ಅದಕ್ಕೆ ಎಷ್ಟೊಂದು ಚಾರ್ಜ್ ಕೊಡ್ತಾ ಇರ್ತೀವಿ. ಅದೆಲ್ಲ ಬೇಡ, ನಾವು ಮನೆಯಲ್ಲೇ ನೀಟಾಗಿ ಅಂದ್ರೆ ಒಂಥರ ಸಾತ್ವಿಕವಾಗಿ ಒಳ್ಳೆ ಆಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂತಿದ್ರೆ ಅದು ಎಷ್ಟು ನಮ್ಗೆ ಅಂದ್ರೆ ನಮ್ಮ ಹೆಲ್ತ್ ಆರೋಗ್ಯನೂ ಕೊಡುತ್ತೆ, ಹಾಗೆ ಒಂದು ನಮ್ಮ ಮನಸ್ಸಿಗೆ ಒಂದು ಸಂತೋಷನ ಕೊಡುತ್ತೆ ಅಂತ ಇವರು ಇದ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಅದೇ ತರ ಈ ಅಡುಗೆಯ ಮೂಲಭೂತ ಸಿದ್ಧಾಂತಗಳು ವಿವರವಾಗಿ ಒಂದು 20 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದನ್ನ ನಾನು ನೋಟ್ ಮಾಡ್ಕೊಂಡಿರೋದನ್ನ ತಮ್ಮಲ್ಲಿ ಇದು ಮಾಡ್ತೀನಿ. ಮೊದಲನೇದಂದ್ರೆ ಎಷ್ಟು ನಾವು ಸಾಧ್ಯವೋ ಅಷ್ಟು ಕಡಿಮೆ ಅಡುಗೆ ಮಾಡಬೇಕು. ಅಂದ್ರೆ ಅಷ್ಟೇ, ಈಗ ಮನೆಯಲ್ಲೂ ನಾವು ಅಡುಗೆಯನ್ನು ಮಾಡ್ತೀವಿ ಎಷ್ಟೊಂದೆಲ್ಲ ಅಂದ್ರೆ ಅದಕ್ಕೆ ನಮ್ಮದು ಒಂದು ಇದು ಇಟ್ಕೊಂಡು ಪ್ರಮಾಣ ಅಷ್ಟೇ ಮಾಡಿ. ಆದಷ್ಟು ನಾವು ಅದರಲ್ಲಿ ಹಸಿಯಾಗಿರೋದನ್ನೇ ಅಂದ್ರೆ ಹಸಿ ಅಂದ್ರೇನೆ ಇಲ್ಲಿ ಹಸಿ ತರಕಾರಿಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಜೀವಂತವಾಗಿರೋದನ್ನು ತಿನ್ನಲು ಅಭ್ಯಾಸ ಮಾಡಬೇಕು ಅಂತ. ಅಂದ್ರೆ ಈಗ ಬೇಯಿಸಿದ್ರೆ ಅದರಲ್ಲಿ ಇರೋ ಸಾತ್ವಿಕತೆನೇ ಹೊರಟು ಹೋಗುತ್ತೆ. ಅದಕ್ಕೆ ಎಷ್ಟು ಹಸಿ ತರಕಾರಿಕೆ ನಾವು ತಿನ್ನಕ್ಕೆ ನಾವು ಇದು ಮಾಡ್ತೀವಿ ಅಷ್ಟು ಅದು ನಮ್ಗೆ ಆರೋಗ್ಯನೂ ಕೊಡುತ್ತೆ ಅಂತ. ಇದು ಮೊದಲನೇ ಸಿದ್ಧಾಂತ. ಎರಡನೇದು, ಸಾಧ್ಯವಾದೆಡೆಗಳಲ್ಲೆಲ್ಲ ನಾವು ಹಣ್ಣು ತರಕಾರಿಗಳನ್ನು ಸಿಪ್ಪೆ ಸಹಿತವಾಗಿ ಉಪಯೋಗಿಸಬೇಕು. ಅದು ಆಲ್ಮೋಸ್ಟ್ ಇವತ್ತು ಬೆಳಗಿನ ಕ್ಲಾಸಲ್ಲಿ ನಮ್ಗೆ ರೇವತಿ ಮೇಡಮ್ ಒಂದು ಯಾವುದೋ ಹನುಮಾನ ಫಲದ ಬಗ್ಗೆ ಹೇಳಿದ್ರು. ಅದು ನಂಗೆ ಈಗ ನೆನ್ಪು ಬಂತು ಇದನ್ನ ಪಾಯಿಂಟ್ ಓದುವಾಗ. ಅಂದ್ರೆ ಸಿಪ್ಪೆ ಸಹಿತ ಸುಮಾರು ಹಣ್ಣುಗಳನ್ನ ತಿನ್ನಬಹುದು ಅದರಲ್ಲಿ. ಬಟ್ ಇವಾಗಿನ ಇದರಲ್ಲಿ ಎಲ್ಲ ಯಾಕಂದ್ರೆ ಸುಮಾರು ಕೆಮಿಕಲ್ಸ್ ಎಲ್ಲ ಹಾಕಿ ಹಣ್ಣುಗಳು ಇದಾಗ್ತಾ ಇದೆ. ಬಟ್ ಒರಿಜಿನಲ್ ಬೆಳೆದಿರೋದು ಎಷ್ಟೋ ನಾವು ತೋಟಗಳೆಲ್ಲ ಇಟ್ಕೊಂಡವ್ರು ಅದನ್ನ ತಗೊಳ್ಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಸಿಪ್ಪೆಯಲ್ಲೂ ಎಷ್ಟೊಂದು ಒಳ್ಳೆ ನಮಗೆ ವಿಟಮಿನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲವು ಮಾವಿನ ಸಿಪ್ಪೆಗಳು ಸಹ ಒಂದೊಂದು ಕಹಿ ಇರ್ತವೆ. ಅದೆಲ್ಲ ಬಿಟ್ಟು ನಾವು ಸುಮಾರು ಹಣ್ಣುಗಳಿದೆ ಆ ತರ ಸಿಪ್ಪೆ ಸಹಿತ ತಿನ್ಬಹುದು ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಅವರು. ಏನಂದ್ರೆ ಈಗ ಮಾವಿನ ಸಿಪ್ಪೆಯನ್ನು ಕಚ್ಚಿ ತಿನ್ಬಹುದು ನಾವು. ಆದ್ರೆ ಇದು ತುಂಬಾ ಅಂದ್ರೆ ಮಾವಿನ ಹಣ್ಣುಗಳು ಸುಮಾರು ಇವಾಗ ಎಲ್ಲ ಅಂದ್ರೆ ಬೇರೆ ಬೇರೆ ಸುಮಾರು ವೆರೈಟೀಸ್ ಮಾವಿನ ಹಣ್ಣುಗಳು ಸಿಗುತ್ತೆ ನಮ್ಗೆ. ಅದನ್ನ ಅಂದ್ರೆ ಆತರ ಸುಮಾರು ಸಿಪ್ಪೆಗಳಲ್ಲಿ ಒಂದೊಂದ್ ತರ ಅದು ಅಷ್ಟೊಂದು ಇದು ಇರಲ್ಲ. ಅದನ್ನ ನಾವು ನೋಡ್ಕೊಂಡು ನಾವು ಅದನ್ನ ಚಾಯ್ಸ್ ಮಾಡ್ಕೊಂಡು ಅದನ್ನ ಯಾವ ತರ ಇದು ಮಾಡ್ಕೋಬೇಕು ಅನ್ನೋದು ನೋಡ್ಕೊಂಡು ಅಂತವ್ ಮಾತ್ರ ಸಿಪ್ಪೆ ಸಹಿತ ತಿನ್ನಿ ಅಂತ ಅವರು ನಮ್ಗೆ ಇದು ಕೊಡ್ತಾ ಇದ್ದಾರೆ. ಹಾಗೆ ಈಗ ಆರೋಗ್ಯಕರವೂ ಅಲ್ಲ ಅಷ್ಟೊಂದು ನಾವು ಇದು ಮಾಡ್ಕೊಂಡು ಇದು ಮಾಡೋದು. ಹಾಗೆ ಇಂಥ ಹಣ್ಣನ್ನು ಸಿಪ್ಪೆ ಸಹಿತ ತಿಂದ್ರೆ ನಮ್ಗೆ ಅಂದ್ರೆ ಮತ್ತೆ ಎಲ್ಲಿ ಆತರ ಇದಿದೆ ನೋಡ್ಕೊಂಡು ಅದರಲ್ಲಿ ಯಾವ್ದು ನಾವು ಅದನ್ನ ತಿನ್ಬಹುದು ಅದನ್ನ ಮಾತ್ರ ಇದು ಮಾಡ್ಕೊಳ್ಳೋಣ ಅಂತ ಇದ್ ಮಾಡ್ತಾ ಇದ್ದಾರೆ. ಹಾಗೆ ಈ ವಿಚಾರದ ಮೂಲಕ ನಾವು ತಿಳಿಬೇಕಾದೇನೆಂದ್ರೆ ನಾವು ಮಾವಿನ ಈಗ ಮೂಲಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಮಾಲೀಕ ಒಂದು ಅವನ್ಗೆ ಯಾವ ತರ ನಾವು ಮಾವಿನಕಾಯಿ ಹಂಗೆ ಮಾವಿನ ಹಣ್ಣು ಬೆಳೆದಿದೀವಿ ಅನ್ನೋದು ಅವನ್ನ ನೋಡ್ಕೊಂಡು ಅದನ್ನ ಹೇಳಿದಾಗ ಅವ್ರ ಕಡೆಯಿಂದ ನಾವು ಒಂದ್ ಏನಾದ್ರು ಇದು ತಗೊಂಡು ನಾವು ಬೇಕಂದ್ರೆ ಆತರ ಸಿಪ್ಪೆ ಸಹಿತ ಯಾವ್ದು ಸೇವನೆ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ನಾವೇ ಇದು ಮಾಡ್ಕೊಂಡು ಅದನ್ನ ಒಂದ್ ನಿರ್ಧಾರ ಮಾಡ್ಕೋಬಹುದು. ಹಾಗೆ ಇಲ್ಲಿ ಈಗ ಏಲಕ್ಕಿ ಬಾಳೆಹಣ್ಣನ್ನು ನಾವು ಸಿಪ್ಪೆ ಸಹಿತ ತಿನ್ಬಹುದು. ಯಾಕಂದ್ರೆ ಅದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ ತುಂಬಾನೇ ಒಳ್ಳೆ ನಾರಿನ ಅಂಶ ಇರುತ್ತೆ ಅಂತ ಹೇಳ್ತೀವಿ. ಅದು ಆಮೇಲೆ ಮಾಗಿದ ಹಣ್ಣಾಗಿದ್ರೆ ಸಿಪ್ಪೆನ ಜೊತೆಯಾಗಿ ತಿಂತೀವಿ. ಆಮೇಲೆ ಮಾವಿನ ಹಣ್ಣಿನ ಅಲ್ಲ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಾವು ಪಲ್ಯಗಳನ್ನು ಮಾಡ್ಕೊಳ್ಳೋ ಅಭ್ಯಾಸ ಇದೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ, ಇಲ್ಲಿ ಎಲ್ಲ ಸುಮಾರು ಜನ ಮಾಡ್ತಾರೆ. ಅದರಲ್ಲೂ ತುಂಬಾ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈಗ ಸಪೋಟ ಆಗ್ಲಿ ಅದು ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಹಣ್ಣಿರುತ್ತೆ. ಅದು ಬಲಿತದ ಹಣ್ಣಾಗಿದ್ರೆ ತುಂಬಾ ಅದು ಸಿಪ್ಪೆ ಸಹಿತ ತಿನ್ಬಹುದು ಅಂತ ಹೇಳ್ತಾರೆ. ಹಾಗೆ ಪಪ್ಪಾಯಿ ಹಣ್ಣು ಕೂಡ ಅದರಲ್ಲಿ ಇನ್ನೊಂದು ಉದಾಹರಣೆ. ಅದು ಸಹಿತ ಅಂದ್ರೆ ತುಂಬಾ ಹಣ್ಣಾಗಿರೋ ಪಪ್ಪಾಯಿಯಲ್ಲಿ ಕಹಿ ಇರೋಲ್ಲ, ಅದು ಸಿಪ್ಪೆಯಲ್ಲಿ ಸ್ವಲ್ಪ ಹಸಿ ಇದ್ರೆ ಅದು ಕಹಿ ಬರುತ್ತೆ. ಅದನ್ನ ನೋಡ್ಕೊಂಡು ಈ ಸಿಪ್ಪೆಗಳನ್ನ ತಿಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಪಪ್ಪಾಯಿ ಹಣ್ಣು ಸಿಪ್ಪೆ ತಿಂದ್ರೆ ಜಂತುಹುಳ ನಿವಾರಣೆ ಆಗುತ್ತೆ ಅನ್ನೋದೊಂದು ಇದು ಹೇಳಿದ್ದಾರೆ. ಹಾಗೆ ಇಲ್ಲಿ ಹಲಸಿನ ಹಣ್ಣಿನ ಸಿಪ್ಪೆಯನ್ನು ಕೂಡ ನಾವು ತಿನ್ಬಹುದು ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋದೆ. ಹಾಗೆ ಇಲ್ಲಿ ಹಣ್ಣು ಮತ್ತು ಸಿಪ್ಪೆ ಎಂದರೆ ಎಷ್ಟು ಚೆನ್ನಾಗಿದ್ರು ಒಂದು ವಿವರಣೆ ಇದೆ. ಪ್ರಕೃತಿ ಪುರುಷರ ಅಂದ್ರೆ ಪಾರ್ವತಿರ ಪರಮೇಶ್ವರ ಸಮನ್ವಯ ಅಂತ. ಯಾವುದನ್ನು ಯಾರನ್ನು ನಾವು ತಿರಸ್ಕರಿಸುವ ಹಾಗಿಲ್ಲ. ಏಕೆಂದರೆ ಹಲವು ಬಗೆಯ ಸಮಾನತೆ ಹೋರಾಟಗಳು ನಡೆಯುವ ಈ ಕಾಲದಲ್ಲಿ ಪ್ರಕೃತಿಯು ಅಪೇಕ್ಷಿಸುವ ಸಮಾನತೆಗಳನ್ನು ಈಡೇರಿಸದಿದ್ದರೆ ಉಳಿದ ಯಾವುದಕ್ಕೂ ಅರ್ಥವಿಲ್ಲ ಎಂದು ತುಂಬಾ ಒಂದು ಒಂದು ಇದನ್ನ ಅವರು ನಮಗೆ ಮಾರ್ಮಿಕವಾಗಿ ಹೇಳ್ಕೊಡ್ತಾ ಇದ್ದಾರೆ ಇದರಲ್ಲಿ. ಹಾಗೆ ಈ ಆಧುನಿಕ ಜಗತ್ತನ್ನು ಬಾಧಿಸುತ್ತಿರುವ ಮಲಬದ್ಧತೆ ಕೇವಲ ಒಂದು ಬಾಯಿ ರುಚಿಯ ಅಥವಾ ಈ ಬೇಯಿಸಿದ ಆಹಾರ ಇದರಿಂದನೇ ಸುಮಾರು ಈ ತರ ಎಲ್ಲ ಈಗ ಎಷ್ಟೊಂದು ಜನದ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅದನ್ನೇ ಈಗ ನಾವು ನಾರು ಸಹಿತ ಅಥವಾ ಈ ಸಿಪ್ಪೆ ಸಹಿತ ಹಣ್ಣುಗಳನ್ನೆಲ್ಲ ತಿಂದ್ರೆ ಇದೆಲ್ಲ ತುಂಬಾ ಪರಿಹಾರ ಆಗುತ್ತೆ
ಅದು ನಾವು ಎಷ್ಟೋ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆಕ್ಸ್ಟ್ ನಿಂಬೆ, ಕಿತ್ತಳೆ, ಮೂಸಂಬಿ, ಹೇರಳೆ ಇತ್ಯಾದಿ ಸಿಪ್ಪೆಗಳನ್ನು ಸಾದಾ ನಾವು ತಿನ್ಕೋಬಹುದು ಅದನ್ನು. ಯಾಕಂದ್ರೆ ಈಗ ನಾವು ಉಪ್ಪಿನಕಾಯಿ ಎಲ್ಲ ಹಾಕಿದಾಗ ಅದು ನಿಂಬೆ ಎಲ್ಲ ಉಪ್ಪಿನಕಾಯಲ್ಲಿ ಅದು ಸಿಪ್ಪೆ ಸಹಿತ ನಾವು ಇದು ಮಾಡ್ತೀವಿ. ಅದು ತುಂಬಾ ಚೆನ್ನಾಗಿದೆ ಆದಾಗ ಅದರದ್ದು ಅದರಲ್ಲಿ ಒಳ್ಳೆ ವಿಟಮಿನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈಗ ಪ್ರಕೃತಿ ವಿಚಾರಗಳು ಹೀಗಿದ್ದರೂ ಎಷ್ಟೋ ಆಪಲ್ನಂತ ಅತಿ ಸೂಕ್ಷ್ಮ ಹಣ್ಣುಗಳನ್ನ ನಾವು ಕೂಡ ಸಿಪ್ಪೆ ತೆಗೆದು ಅಂದ್ರೆ ಈಗ ಹಂಗ ಆಗಿದೆ. ಯಾಕಂದ್ರೆ ಸುಮಾರು ಕೆಮಿಕಲ್ ಅದು ಇದು ಎಲ್ಲ ಹಾಕಿ ಹಣ್ಣು ಮಾಡ್ತಾರೆ. ಆಪಲ್ ಸಿಪ್ಪೆ ತಿನ್ನಬಾರ್ದು ಅಂತ ನಾವು ಎಷ್ಟೋ ಕಡೆ ಈಗ ನೋಡಿರ್ತೀವಿ. ಮಕ್ಕಳಿಗೆಲ್ಲ ಸಿಪ್ಪೆ ಸಹಿತ ಕೊಡಬೇಡಿ, ಅದನ್ನ ತೆಗೆದು ಬಿಟ್ಟು ಕೊಡಿ ಅಂತ ಅದನ್ನು ಕೇಳಿದೀವಿ. ಬಟ್ ಈ ಸಿಪ್ಪೆಯಲ್ಲಿರೋ ವಿಟಮಿನ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ತರ ಈಗ ನೆಕ್ಸ್ಟ್ ಅಂದ್ರೆ ಈಗ ಹಳಸಲು ಅಂದ್ರೆ ಆಪಲ್ ಈಗ ನೋಡಿ ಎಷ್ಟೋ ಕಡೆ ಎಲ್ಲ ಸುಮಾರು ದಿನ ಇಟ್ಟಿರ್ತಾರೆ ಅವರು. ನಾವು ಮನೇಲಿ ತಂದು ಮತ್ತೆ ನಾವು ಫ್ರಿಜ್ ಅಲ್ಲಿ ಎಷ್ಟೋ ದಿನ ಇಡಬಹುದು. ಆಮೇಲೆ ಮತ್ತೆ ಅದನ್ನ ನಾವು ಸಿಪ್ಪೆ ತೆಗೆದು ತಿಂದ್ರೆ ಅದ್ರಲ್ಲಿ ಏನು ಉಳಿಯುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೆ ಈಗ ಸಿಪ್ಪೆ ಸಹಿತ ನಾವು ಹಣ್ಣುಗಳು ತಿಂದಾಗ ಇನ್ನೊಂದು ನಮ್ಮ ಬಾಯಿಗೂ ಒಂದು ವ್ಯಾಯಾಮ. ಯಾಕೆಂದ್ರೆ ಹಲ್ಲುಗಳು ಎಷ್ಟೋ ಸಲ ನೀವು ಆಪಲ್ ಅನ್ನ ಸಿಪ್ಪೆ ಸಹಿತ ನಾವು ತಿಂದಾಗ ಗಮನಿಸಿರ್ಬೋದು, ಹಲ್ಲೆಲ್ಲ ನಮ್ದು ಎಷ್ಟು ಕ್ಲೀನ್ ಆಗುತ್ತೆ. ಆಮೇಲೆ ಅದಕ್ಕೂ ಒಂದು ನಮ್ಗೆ ಇದು ಸಿಗುತ್ತೆ ಇದರಲ್ಲಿ. ಆತರ ಸುಮಾರು ಇದರಲ್ಲಿ ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ. ಹಾಗೆ ಈಗ ಬೂದು ಕುಂಬಳಕಾಯಿ ಅಂತ ಒಂದು ಒರಟು ಸಿಪ್ಪೆಯನ್ನು ಕೂಡ ನಾವು ಈಗ ಎಷ್ಟೋ ಸಿಪ್ಪೆ ಸಹಿತ ಸಾಂಬಾರ್ ಬೂದು ಕುಂಬಳಕಾಯಿನ ನಾವು ಯೂಸ್ ಮಾಡ್ತೀವಿ. ಅದು ಎಲ್ಲ ಬೇಯಿಸಿದ ಮೇಲೆ ಅದ್ ನಮ್ಗೆ ಏನ್ ಗೊತ್ತಾಗೋಲ್ಲ. ತಂಬುಳಿ ಮಜ್ಜಿಗೆಯಲ್ಲಿ ಅದೆಲ್ಲ ನೆನೆಸಿ ಈಗ ಹಾಗೆ ಇದಕ್ಕೂ ಬೂದು ಕುಂಬಳಕಾಯಲ್ಲಿ ಸಂಡಿಗೆನೂ ಮಾಡ್ಕೊಳ್ತಾರೆ. ಅವೆಲ್ಲ ಅಂದ್ರೆ ಸಿಪ್ಪೆ ಸಹಿತ ಬರೋದ್ರಿಂದ ಅದು ಒಂದು ಒಳ್ಳೆ ಆಹಾರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಡುಗೆ ಅಂದರೆ ಎಲ್ಲವನ್ನು ರುಚಿ ಮಾಡುವುದು ಎಂದಷ್ಟೇ ಅರ್ಥವಲ್ಲ. ಇಲ್ಲಿ ನಾವು ಸಾಕ್ಷಾತ್ಕರಿಸಿಕೊಳ್ಳುವುದು ಕೂಡ ಅಷ್ಟೇ ಸತ್ಯ ಇದೆ ಇಲ್ಲಿ. ಹಾಗೆ ಇಲ್ಲಿ 3ನೇ ಪಾಯಿಂಟ್ ಅಂದ್ರೆ ಯಾವುದೇ ಸೊಪ್ಪು ತರಕಾರಿ ಬೇಯಿಸಬಾರದು. ಇದೊಂದು ರೀತಿಯ ಸಮನ್ವಯ ಆಗುತ್ತೆ. ಇತ್ತ ಹಸಿಯ ಗುಣವು ಒಂದಷ್ಟು ಉಳಿದಿರುತ್ತದೆ, ಅತ್ತ ಉಪ್ಪು ಹುಳಿ ಖಾರಗಳು ಕೂಡ ಸೇರಿ ರುಚಿ ಕಟ್ಟುತ್ತದೆ. ಹಾಗಾಗಿ ದೃಷ್ಟಾಂತಕ್ಕೆ ತೊಂಡೆಕಾಯಿಯನ್ನು ನಾವು ಅರ್ಧ ಬೇಯಿಸಿ ಸಾಂಬಾರು ಮಾಡಿ ನಾವು ಊಟ ಮಾಡಿ ನೋಡ್ತೀವಿ. ಅವಾಗ ನಮ್ಗೆ ಅನಿಸುತ್ತೆ ಅದು. ಯಾಕಂದ್ರೆ ಅರ್ಧ ಬೇಯಿಸಿದ್ರೆ ಅಲ್ಲಿ ಯಾವ ತರ ಟೇಸ್ಟ್ ಬರುತ್ತೆ, ಆಮೇಲೆ ಪೂರ್ತಿ ಬೇಯಿಸಿದ್ರೆ ಆ ತರ ಟೇಸ್ಟ್ ಎಲ್ಲಿ ಹೋಗುವುದು ಮಾಸ್ಟರ್ಸ್ ಇಲ್ಲಿ. ಹಾಗೆ ಇಲ್ಲಿ ಬಣ್ಣದ ಭ್ರಮೆಗೆ ಒಳಗಾಗಿ ನಾವು ಬೇಯಿಸಿದ ನೀರನ್ನು ಬಸಿದು ಅದನ್ನು ನಾವು ಅದರಲ್ಲೂ ಸತ್ವವನ್ನು ಕಳೆದುಕೊಳ್ತೀವಿ. ಈಗ ನಾವು ಎಷ್ಟೊಂದು ಸೊಪ್ಪುಗಳಾಗ್ಲಿ ತರಕಾರಿಗಳನ್ನ ಬೇಯಿಸಿದ ನೀರನ್ನು ನಾವು ಚೆಲ್ಬಿಡ್ತೀವಿ. ಬಟ್ ಅಲ್ಲಿರೋ ವಿಟಮಿನ್ಸ್ ನಮಗೆ ಹಾಗೆ ಅದು ಉಳಿದಿರೋ ಇದರಲ್ಲಿ ತರಕಾರಿ ಮತ್ತೆ ಇದರಲ್ಲಿ ನಮ್ಗೆ ಸಿಗಲ್ಲ. ಹಾಗೆ ಈಗ ಬಿದಿರು, ಕಳಲೆ, ಮರೆಗಣಸಿನಂತ ಎಷ್ಟೊಂದು ಒಳ್ಳೆ ಒಳ್ಳೆ ತರಕಾರಿಗಳಿದೆ. ಅವೆಲ್ಲ ನಾವು ಬೇಯಿಸಿ ನೀರು ಬಸಿದು ಉಪಯೋಗಿಸಿದ್ರೆ ಆ ನೀರು ನಾವು ಇದು ಮಾಡಿದಂಗ ಆಗುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ 5ನೇ ಪಾಯಿಂಟ್ ಬಂದ್ಬಿಟ್ಟು ಅಡುಗೆ ಎಂಬ ಆಯುಧವನ್ನು ಅಗತ್ಯವಿರುವಷ್ಟು ಮಾತ್ರವೇ ನಾವು ಬಳಸಬೇಕು. ಆಗ ಅಡುಗೆ ನಮಗೆ ಅಂದ್ರೆ ಎಷ್ಟು ಇದೆ ನಮಗೆ ಅಂದ್ರೆ ಈಗ ಸುಮಾರು ಎಷ್ಟೋ ಕಡೆ ನಾವೇ ನೋಡ್ತಾ ಇರ್ತೀವಿ ಮಾಸ್ಟರ್, ಎಷ್ಟೊಂದು ಅಡುಗೆ ಮಾಡ್ತಾರೆ. ಇಷ್ಟಕ್ಕೆ ಇಷ್ಟಂತ ಇಲ್ಲ. ಎಷ್ಟೊಂದು ಈಗ ನಾವು ಮದುವೆಗಳ ಸಮಾರಂಭಗಳಲ್ಲಿ ಚೌಟ್ರಿಗಳಿಗೆಲ್ಲ ಹೋದಾಗ ಎಷ್ಟು ಅನ್ನ ಬ್ರಹ್ಮ ಅನ್ನ ಅಂತ ನಾವೆಲ್ಲ ಹೇಳ್ಕೊಂಡು ಅಷ್ಟೊಂದು ಅನ್ನ ಎಲ್ಲ ವೇಸ್ಟ್ ಮಾಡೋದು ಎಷ್ಟು ಯಾವ ನ್ಯಾಯ ಅನ್ಸುತ್ತೆ. ಯಾಕಂದ್ರೆ ಮಾಡೋದೆಲ್ಲ ಅದೇನಂತಾರಲ್ಲ ಗೇನು ಬಟ್ಟೆಗಾಗಿ ಒಂದು ಇಷ್ಟು ಹೊಟ್ಟೆಗಾಗಿ ನಾವು ಮಾಡ್ತಾ ಇರುವಾಗ ಅಲ್ಲಿ ಎಷ್ಟು ಒಂದು ಅದ ಅನ್ನನ್ನ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟೇ ಅದನ್ನ ರೆಡಿ ಮಾಡ್ಕೊಂಡು ಮತ್ತೆ ಅದೇನು ಬಹಳ ಪ್ರಿಪೇರ್ ಮಾಡಕ್ ನಮ್ಗೆ ಎಷ್ಟು ಟೈಮ್ ಹತ್ತಲ್ಲ, ಅದನ್ನ ಅಷ್ಟೊಂದು ವೇಸ್ಟ್ ಮಾಡೋದು ಬೇಡ ಅಂತ ಒಂದು ನಮ್ಗೆ ಟಿಪ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ 6ನೇ ಪಾಯಿಂಟ್ ಬೇಕು. ಹಾಗೆ ಈಗ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನಾವು ಈಗ ರಾತ್ರಿ ಬೇಯಿಸಿದ ಆಹಾರನ್ನೇ ಸಾಂಬಾರ್ನೇ ಎಷ್ಟೋ ಜನ ನಾವು ಗಮನಿಸಿದ ಪ್ರಕಾರನು ಸುಮಾರು ಜನ ಸಾಂಬಾರ್ಗಳೆಲ್ಲ ರಾತ್ರಿ ಇಟ್ಟು ಬೆಳಗ್ಗೆ ತಿನ್ನೋದೆಲ್ಲ ನೋಡ್ತಾ ಇರ್ತೀವಿ. ಅದು ಒಳ್ಳೇದಲ್ಲ, ನಮ್ ಹೆಲ್ತ್ ಅದರಿಂದ ಹಾಳಾಗುತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ. ಅಂದ್ರೆ ಈಗ ಫ್ರಿಡ್ಜ್ಗೆ ನಾವು ಎಷ್ಟೋ ಕಡೆ ನೀವು ಕೇಳಿರ್ಬೋದು ಎಲ್ಲರೂ ತಂಗಳು ಪೆಟ್ಟಿಗೆ ಅಂತಾನೆ ಹೇಳೋದು. ಅದು ಅದ್ರಲ್ಲಿ ಏನು ಇರಲ್ಲ. ನಮ್ಗೆ ಈಗ ರಂಗನಾಥ್ ಗುರುಜಿನು ಸುಮಾರು ಸಲ ಹೇಳಿದ್ದಾರೆ. ಯಾಕಂದ್ರೆ ಯಾವ್ದನ್ನ ಅಡಿಗೆಯನ್ನ ಇಷ್ಟ ಬೇಯಿಸಿದ ಮೇಲೆ ಇಷ್ಟ ಅವರ್ಸ್ ಅಷ್ಟೇ ಆ ಥರದ್ದು ಇದಿರುತ್ತೆ, ಸತ್ವ ಇರುತ್ತೆ. ಅದಾದ ಮೇಲೆ ಆ ಥರದ್ದೆಲ್ಲ ಅದು ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಬೆಳಗ್ಗೆ ಆಹಾರ, ಮಧ್ಯಾಹ್ನ ನಾವು ಯಾರೋ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಆ ಟೈಮಲ್ಲಿ ಆಗೋಲ್ಲ ತಗೊಂಡ್ ಹೋಗ್ತೀವಿ. ರಾತ್ರಿ ಸ್ವಲ್ಪ ಆಹಾರ ನಾವೇ ರೆಡಿ ಮಾಡ್ಕೊಂಡು ಅದೇ ಟೈಮಲ್ಲಿ ತಿನ್ಕೊಡೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಇಲ್ಲಿ ಅನಿಸ್ತಾ ಇರೋದು. ಹಾಗೆ ಇಲ್ಲಿ ನಮ್ಮ ಅಡುಗೆನ ನಾವೇ ಮಾಡ್ಕೊಂಡು ಆ ಕಡೆ ಈ ಕಡೆಯಿಂದ ತರೋದಕ್ಕಿಂತ ನಾವು ಶುಚಿಯಾಗಿ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಇದು ಅಂತ. ಹಾಗೆ ಮಸಾಲೆಗಳು ಕೂಡ ತುಂಬಾ ಮಿತಿಯಲ್ಲಿ ಇರ್ಬೇಕು. ನಾವು ರುಚಿಗಾಗಿ ಬಳಸುವ ಮಸಾಲೆಗಳೆಲ್ಲ ಔಷಧಿಗಳಾಗಿವೆ ಇವಾಗ.
ಎಂಬುದು ನಾವು ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಅಡುಗೆ ಮನೆನೇ ಒಂದು ಔಷಧಾಲಯ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಸಾಲೆಗಳನ್ನ ಹಾಕೊಂಡು, ತುಂಬಾ ಅತಿಯಾದ್ರೆ ಅಮೃತವೂ ವಿಷ ಅನ್ನೋ ಹಾಗೆ, ಅಂದ್ರೆ ಸುಮಾರು ಸ್ಪೈಸಿ ಆತರ ಎಲ್ಲ ತಿಂದು ನಾವು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಇದೆಲ್ಲ ಬೇಡ, ಎಷ್ಟೇ ಸಾತ್ವಿಕವಾಗಿರ್ಲಿ ಅಂತ ಒಂದು ಇದು. ಹಾಗೆ ಇಲ್ಲಿ ದಿನಕ್ಕೊಂದು ಹೊಸ ಬಟ್ಟೆ ತೊಡೋದ್ರಲ್ಲಿ ಸಂಭ್ರಮಿಸುವ ಹಾಗೆ, ನಾವು ಅಡುಗೆಯನ್ನು ಕೂಡ ದಿನ ಒಂದು ವೆರೈಟಿ ಮಾಡಿ ಸಂಭ್ರಮಿಸ್ಬೇಕಂತೆ. ಇದು ಹೆಂಗಿದೆ ನೋಡಿ. ಯಾಕಂದ್ರೆ ನಾವು ದಿನ ಒಂದು ಬೇರೆ ಬೇರೆ ಟೈಪ್ ಮಾಡ್ಕೊಂಡು ನಾವು ತಿಂತಾ ಇದ್ರೆ ನಮಗೂ ಒಂಥರ ಖುಷಿ ಇರುತ್ತೆ ಅದರಲ್ಲಿ. ಅದೇ ತರ ಅನ್ನ ಸಾರು, ಅದೇ ತರ ಒಂದೇ ಟೈಪ್ ಎಲ್ಲ ನಾವು ಡೈಲಿ ಮಾಡ್ಕೊಂಡು ಹೋದ್ರೆ ಅದರಲ್ಲಿ ಏನು ಯಾವ ಟೇಸ್ಟ್ ಇರುತ್ತೆ. ಈಗ ನಾವು ಹೊಸ ಬಟ್ಟೆ ಈಗ ಒಂದ್ 2 ದಿನಕ್ಕೊಂದು ಬೇರೆ ಯಾವ್ದೋ ಒಂದು ಇದ್ದಿದ್ದು ಒಂದು ಅದರಲ್ಲೇ ಒಂದ್ ದಿನ ಒಂದ್ ಚೇಂಜ್ ಅಂದ್ರೆ ಒಂದ್ 5-6 ದಿನಕ್ಕೆ ಒಂದೊಂದು ಬೇರೆ ಬೇರೆ ಹಾಕೊಂಡು ಹೋದಾಗ ಹೆಂಗ್ ನಮ್ಗೆ ಒಂಥರ ಒಂಥರ ನಮ್ಗೆ ಒಂಥರ ಖುಷಿ ಫೀಲ್ ಆಗುತ್ತೆ ಅಲ್ವಾ. ಅದೇ ತರ ಅಡುಗೆನೂ ನಾವು ಯಾಕೆ ಅದರಲ್ಲೇ ಒಂದೇ ತರ ಇಟ್ಕೊಂಡು ಹೋಗ್ಬೇಕು, ಬೇರೆ ಬೇರೆ ಅಡಿಗೆಗಳನ್ನ ನಾವು ಮಾಡ್ಕೊಂಡು ತಿನ್ನೋದ್ರಲ್ಲಿ ಒಂದು ಒಳ್ಳೆ ಸಂತೋಷ ಇದೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪ್ರತಿದಿನ ಹೊಸ ಹಣ್ಣು ತರಕಾರಿಗಳನ್ನು, ಅಂದ್ರೆ ಆಯಾ ಕಾಲಕ್ಕೆ ಋತುಮಾನಕ್ಕೆ ಅನುಸಾರವಾಗಿ ನಾವು ಅದನ್ನ ಚಾಯ್ಸ್ ಮಾಡ್ಕೊಂಡು, ಅದನ್ನ ಅಂದ್ರೆ ಈ ಕಾಲಕ್ಕೆ ಏನು ಈ ಚಳಿಗಾಲದಲ್ಲಿ ಎಷ್ಟೊಂದು ಬೇರೆ ಬೇರೆ ಹಣ್ಣುಗಳು ಬರ್ತಾ ಇರುತ್ತೆ. ಇಲ್ಲಿ ಆ ಹಣ್ಣುಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋಣ, ಬೇಸಿಗೆಗೆ ಏನ್ ಸಂಬಂಧಪಟ್ಟಿದೆ ಅದನ್ನೇ ಮಾಡ್ಕೊಳ್ಳೋಣ. ಆತರ ಆಯಾ ಋತುಕ್ಕೆ ಅನುಸಾರವಾಗಿ ನಾವು ತರಕಾರಿ ಮತ್ತೆ ಹಣ್ಣುಗಳಲ್ಲೂ ಚೇಂಜಸ್ ಮಾಡ್ಕೊಳ್ಳೋಣ, ನಮ್ಮ ಆರೋಗ್ಯನ ಇದು ಮಾಡ್ಕೊಳಕ್ಕೆ ಅಂತ. ಹಾಗೆ 12ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಡುಗೆಯಲ್ಲಿ 30% ಸೊಪ್ಪು ತರಕಾರಿ ಇರಲಿ. ಇಲ್ಲಿ ನಾವು ಫಸ್ಟ್ ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈಗ ಸಾಕಷ್ಟು ಜನ ಎಲ್ಲರೂ ನಾವು ಅವೇರ್ ಆಗಿದೀವಿ. ಕೋವಿಡ್ ಬಂದಾಗಿನಂತೂ ಎಲ್ಲರಿಗೂ ಈ ತರದ್ದು ಇದು ಬಂದ್ಬಿಟ್ಟಿದೆ, ನಾವು ಎಷ್ಟು ಸಾತ್ವಿಕವಾಗಿ ತಿನ್ಬೇಕು ಅನ್ನೋದು. ಇಲ್ಲಿ 30% ಸೊಪ್ಪು ತರಕಾರಿನೇ ಇರ್ಲಿ ಒಂದು ಊಟದಲ್ಲಿ. ಆಮೇಲೆ ರಾಗಿ, ನವಣೆ, ಇಂಥ ಎಲ್ಲ ಒಂದು ಸುಮಾರು ನಮ್ಮಲ್ಲಿ ಎಷ್ಟೊಂದಿದೆ, ಸಜ್ಜೆ ಅಂತ ಎಷ್ಟೊಂದು ಅವೆಲ್ಲ ನಾವು ಮಿಲೆಟ್ಸ್ ತರ ಅಂತ ಈಗ ಎಲ್ಲ ಅದ್ರ ಪೌಡರ್ ಮಾಡಿ ಎಲ್ಲಾ ಕಡೆ ಇದು ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಇವೆಲ್ಲ ನಾವು ಅಜ್ಜಿ ಎಲ್ಲರೂ ನಮ್ಮ ಹಿರಿಯರ ಕಾಲದಿಂದ ಇವತ್ತನ್ನೆಲ್ಲ ಬಳಸ್ಕೊಂಡು ಬಂದಿದೀವಿ. ಈಗ ಅದು ನಮ್ಮ ಆಹಾರದಲ್ಲಿ ಒಂದೊಂದು ಇರ್ಲಿ, ಬರೀ ನಾವು ಇದನ್ನೇ ಅನ್ನ ಸಾರನ್ನೇ ಆ ತರನೇ ಇಟ್ಕೊಳ್ಳೋದು ಬೇಡ ಅಂತ ಇದು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಅಂದ್ರೆ ಎಲ್ಲ ಎಷ್ಟೋ ವೆರೈಟಿ ಇದೆ, ಅದರಲ್ಲಿ ನಾವು ದಿನ ಒಂದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು ಅಡುಗೆಯಲ್ಲಿ. ಮತ್ತೆ ಮೇನ್ ಅಂದ್ರೆ ಸ್ವಚ್ಛತೆ ಇಂಪಾರ್ಟೆಂಟ್. ಎಷ್ಟು ನಾವು ಕ್ಲೀನ್ನೆಸ್ ಇಂಪಾರ್ಟೆಂಟ್ ಇದೆಯಲ್ಲ, ಆ ತರ ನಮ್ಮ ಅಡುಗೆನೂ ಚೆನ್ನಾಗಿರುತ್ತೆ. ಸ್ವಚ್ಛತೆ ಹೆಸರಿನಲ್ಲಿ ನಾವು ಏನೇನೋ ಈಗ ಎಷ್ಟೊಂದು ಪಾತ್ರೆಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಇಲ್ಲಿ. ಈಗ ನಾವು ಪಾತ್ರೆಗಳನ್ನೆಲ್ಲ ಎಷ್ಟೊಂದು ಡಿಟರ್ಜೆಂಟ್ ಅದು ಇದು ಪೌಡರ್ಗಳು ಕೆಮಿಕಲ್ ಹಾಕಿ ತೊಳಿತಾ ಇದೀವಲ್ಲ, ಅದನ್ನ ನಾವು ಹಳೆ ಪದ್ಧತಿಯಲ್ಲಿ ಎಷ್ಟೊಂದು ಅಂಟುವಾಳಕಾಯಿ ಬೇರೆ ಬೇರೆ ಅದೇ ತರದ್ದು ಪುಡಿಗಳನ್ನ ಬಳಸಿ ಎಲ್ಲ ಹಿರಿಯರು ತೊಳಿತಾ ಇದ್ರು. ಅದನ್ನೇ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅದರಿಂದ ನಮ್ ಕೈಗಳಿಗೂ ಒಂದು ಕೆಮಿಕಲ್ ಇಫೆಕ್ಟ್ ಆಗೋಲ್ಲ, ಹಾಗೆ ಪಾತ್ರೆಗಳಲ್ಲೂ ಏನಾದ್ರೂ ಉಳಿದ್ರೆ ಅದು ಮತ್ತೆ ಯಾರಿಗೂ ಅದರಿಂದ ಇದಕ್ಕೂ ತೊಂದರೆ ಆಗೋಲ್ಲ ಅನ್ನೋದನ್ನ ನಮ್ಗೆ ಎಚ್ಚರಿಕೆ ಕೊಡ್ತಾ ಇರೋದು ಅವರು. ಹಾಗೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಆರೋಗ್ಯ, ರುಚಿ, ಇಂಧನ, ಉಳಿತಾಯ, ಹೀಗೆ ಎಲ್ಲ ದೃಷ್ಟಿಗಳಿಂದಲೂ ಇದು ಒಂದು ಒಳ್ಳೇದು. ಅಂದ್ರೆ ಮಳೆ ನೀರು ಸಂಗ್ರಹಿಸಿ ಅದನ್ನು ಅಡುಗೆಗೆ ಬಳಸ್ತಾ ಇದ್ರಂತ ಮುಂಚೆ. ಅದು ಮಳೆ ನೀರು ಅತ್ಯಂತ ಶುದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಚ್ಛ ಅದನ್ನು ಕುಡಿಯೋ ಮೊದಲು ನಾವು ಶುದ್ಧೀಕರಿಸುವ ಒಂದು, ಅಂದ್ರೆ ಈಗ ಎಷ್ಟೋ ನಾವು ಫಿಲ್ಟರ್ ಇಟ್ಕೊಂಡು ನೀರೆಲ್ಲ ಶುದ್ಧ ಮಾಡ್ಕೊಳ್ತೀವಿ, ಬಟ್ ಮಳೆ ನೀರಲ್ಲಿ ತುಂಬಾ ಒಂದು ಶುದ್ಧತೆ ಇದೆ. ಅದು ಅಂದ್ರೆ ಡೈರೆಕ್ಟ್ ಮೇಲಿಂದ ಅದು ಫಿಲ್ಟರ್ ವಾಟರ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅದನ್ನ ನಾನು ಕುಡಿದ್ ನೋಡಿದ್ದೀನಿ ಮಾಸ್ಟರ್ಸ್, ತುಂಬಾನೇ ರುಚಿಯಾಗಿರುತ್ತೆ. ಯಾವುದೇ ಅದಕ್ಕೆ ಇದೇ ಇರಲ್ಲ. ಯಾವಾಗ್ಲೂ ಮಳೆ ಬಂದಾಗ ನೀವು ಯಾರಾದ್ರೂ ಅದನ್ನ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ತುಂಬಾನೇ ಅಂದ್ರೆ ಆ ನೀರಲ್ಲಿ ಒಂದು ಒಳ್ಳೆ ಶುದ್ಧತೆ ಇರುತ್ತೆ, ಅದನ್ನ ನೀವು ಡೈರೆಕ್ಟ್ ಅಡಿಗೆಗೆ ಬಳಸ್ಬೋದು ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈಗ ಪ್ರಕೃತಿ ಅಂದ್ರೆ ಇಲ್ಲಿ ಎಷ್ಟು ನಮ್ಗೆ ಇದು ಸುಮಾರು ಒಂದು ಅಡಿಗೆ ಮಹತ್ವದಲ್ಲಿ ಎಷ್ಟೊಂದು ಕಾರಣಗಳಿವೆ, ಅದ ತರ ಒಂದು ವೈದ್ಯಕೀಯ ಮಹತ್ವನೂ ಇದೆ. ಆಮೇಲೆ ಹಾಗೆ ನಾವು ಸಸ್ಯಾಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದಂತೂ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮಾಂಸಾಹಾರನ್ನು ಯಾವುದೂ ಇದರಲ್ಲಿ ಅವ್ರ ಪಾಯಿಂಟೇ ಮಾಡಿಲ್ಲ, ಅಷ್ಟು ಇದು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಗೆ ಎಷ್ಟು ಇದು ಇಂಪಾರ್ಟೆಂಟ್ ನೋಡಿ ಸಸ್ಯಾಹಾರ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಸಮತೋಲ ಆಹಾರ ಹಾಕಿ ತಿನ್ನುವುದಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇದು NPK ಲೆಕ್ಕಾಚಾರದಲ್ಲಿ ಅಥವಾ ಪಿಷ್ಟ ಸಸಾರಜನಕಗಳ ಪಟ್ಟಿಯಲ್ಲಿ ಇಲ್ಲ. ದೇಶ ಕಾಲಗಳಿಗೆ ಅನುಗುಣವಾಗಿ ಲಭ್ಯವಿರುವ ವೈವಿಧ್ಯಗಳನ್ನು ಬಳಸುವುದು ಎಂದು ಅರ್ಥ. ಅಂದ್ರೆ ನಾವು ತೂಕ ಹಾಕಿ ಇಷ್ಟೇ ತಿನ್ಬೇಕು ಅಂತ ತೂಕ ಹಾಕಬಾರ್ದಂತೆ. ನಮಗೆ ನಮ್ಮ ದೇಹಕ್ಕೆ ಎಷ್ಟು ನಮಗೆ ಇದಾಗುತ್ತೆ ಅನ್ನೋದನ್ನ ನಾವೇ ಅದನ್ನ ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಆಗಿ ನಾವು ಊಟ ಎಷ್ಟು ತಗೊಳ್ಬೇಕು ಅನ್ನೋದು. ಹಾಗೆ ರುಚಿಗೆ ಕೂಡ ತುಂಬಾ ಮಹತ್ವ ಇದೆ ಅಲ್ವಾ. ಯಾಕಂದ್ರೆ ರುಚಿಯಾಗಿ ಅಡುಗೆ ಮಾಡೋದೇ ನಮಗ್ ತುಂಬಾ ಅಗತ್ಯವಿದೆ. ಅಲ್ಲಿ ಅಡಿಗೆಯಲ್ಲಿ ರುಚಿ ಇರ್ಲಿಲ್ಲ ಅಂದ್ರೆ ನಮಗೆ ಊಟ ಮಾಡಕ್ ಆಗೋಲ್ಲ. ರುಚಿಗಾಗಿ ನಾವು ಆರೋಗ್ಯವನ್ನು
ಯಾವತ್ತು ಇದು ಮಾಡಬಾರ್ದು. ಅಲ್ಲ ಅಂದ್ರೆ ಸಿಹಿ ಖಾರ ತಿಂಡಿ ಅಂದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಆ ಸಾತ್ವಿಕ ರುಚಿ ನಾವು ಇಟ್ಕೊಂಡು ಮಾಡ್ಬೋದು. ಈಗ ತುಂಬಾ ಸಿಹಿ ಪದಾರ್ಥಗಳ ಹಬ್ಬಗಳಲ್ಲೆಲ್ಲ ನಾವು ತಿಂತಾ ಇರ್ತೀವಿ. ಅದನ್ನು ನಾವು ಆರೋಗ್ಯದ ಕಡೆ ಗಮನ ಇಟ್ಟು ಆ ಟೈಮಲ್ಲೂ ನಾವು ಎಷ್ಟು ತಿನ್ಬೇಕು ಅಷ್ಟೇ ತಿನ್ಕೊಂಡ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬಹುದು ಅನ್ನೋ ಒಂದು ಸಿದ್ಧಾಂತ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಮಿಕ್ಕದ ಜಾಸ್ತಿ ಇದೆ ಮೇಡಮ್. ಇನ್ನೊಂದು 2 ಪಾಯಿಂಟ್ಸ್ ಇದೆ. ಆಯ್ತು ಮೇಡಮ್. ಓಕೆ. ಹಾಗೆ ಮಿಕ್ಕದ ಹಾಗೆ ಅಂದ್ರೆ ಮಿತಿಯಲ್ಲಿ ಅಡಿಗೆ ಮಾಡ್ಬೇಕು. ನಾವು ಎಷ್ಟಿದೆ ಅಷ್ಟೇ, ಅಂದ್ರೆ ಜಾಸ್ತಿ ಈಗ ಮಾಡಿ ಮನೆಯಲ್ಲಿ ಏನಾದ್ರೂ ಈ ಊರ್ ಕಡೆ ನಾವು ಹಳ್ಳಿಗಳಲ್ಲಿ ಯಾರಾದ್ರೂ ಹಸು ಎಲ್ಲ ಇಟ್ಕೊಂಡಿರ್ತೀವಿ, ಹಸುಗೆಲ್ಲ ಹಾಕ್ಬೋದು ಆ ತರ ಎಲ್ಲ ಉಳಿದ್ರೆ. ಬಟ್ ಇಲ್ಲಿ ಎಲ್ಲ ಸಿಟಿಗಳಲ್ಲಿ ಏನಾಗುತ್ತೆ, ಎಲ್ಲ ನಾವು ಹೋಗಿ ಡಸ್ಟ್ಬಿನ್ಸ್ ಕುರಿಯೋದು ಎಷ್ಟು ದೊಡ್ಡ ಮಹಾಪಾಪ ಅನ್ಸುತ್ತೆ ಅನ್ನೋ ಬ್ರಹ್ಮ ಅಂದಾಗ ಅದನ್ನ ನಾವು ನೋಡ್ಕೊಂಡು ಮಿತವಾಗಿ ಮಾಡಿ ಶುಚಿಯಾಗಿ ಇಟ್ಕೊಳ್ಳೋಣ ಅಂತ ಒಂದು ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಹಾಗೆ ಅಂದ್ರೆ ಎಲ್ಲ ಈ ಅಡುಗೆ ಮೂಲಭೂತ ಸಿದ್ಧಾಂತ ಅಂದ್ರೆ ಈಗ ನಾವು ದಿನನಿತ್ಯ ನಾವು ಎಲ್ಲರೂ ಇದು ಮಾಡಿರೋದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ನಾವು ಇದನ್ನ ಎಷ್ಟು ನಾವು ಮನನ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಇದರಲ್ಲಿ ನಾವು ಅಡುಗೆಯಲ್ಲೇ ಒಂದು ಒಂದು ಒಳ್ಳೆಯ ಅಂದ್ರೆ ಅಡುಗೆ ಮಾಡೋದು ನಮ್ಗೊಂದು ಕಲೆ ತರಾನೇ ಇಟ್ಕೊಂಡು ಹೋಗ್ಬೇಕು. ಖುಷಿಯಾಗಿ ನಾವು ಅಡುಗೆ ಮಾಡಿದ್ರೆ ಅದು ಇನ್ನಷ್ಟು ಸಾತ್ವಿಕವಾಗಿ ಚೆನ್ನಾಗೇ ಬರುತ್ತೆ ಅನ್ನೋದನ್ನ ನಾನು ಹೇಳಿ ಇಷ್ಟಪಡ್ತೀನಿ. ಇಷ್ಟು ಸಮಯದ ಅಭಾವ ಇರೋದ್ರಿಂದ ನಾನು ಇಷ್ಟಕ್ಕೆ ಇದನ್ನ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಸುಮಾರು ಇದೆ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಇದರದ್ದು ನಾನು ಸ್ವಾಧ್ಯಾಯ ಮಾಡ್ತೀನಿ. ಈ ಅವಕಾಶಕ್ಕಾಗಿ ರೇವತಿ ಮೇಡಮ್ ಹಾಗೂ ಮಹಾವತಾರ್ ಫೌಂಡೇಶನ್ಗೂ ಪ್ರತಿಯೊಬ್ಬರಿಗೂ ಎಲ್ಲ ಕಿರಿಯ ಮಾಸ್ಟರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳು. ಥ್ಯಾಂಕ್ ಯು ಸೋ ಮಚ್.